ಖಂಡಿತ ಕೇಳಿ. ಐಪಿಎಲ್ ಸುದ್ದಿಯನ್ನ ನಮ್ಮ ನ್ಯೂಸ್ ಆಂಕರ್ಗಳು ಹೇಗೆ ಹೇಳ್ತಾರೆ ಅಂತ ನೋಡೋಣ. ನಕ್ಷತ್ರ ಚಿಹ್ನೆ ಕನ್ನಡ ಅನುವಾದ. ನಕ್ಷತ್ರ ಚಿಹ್ನೆ. ಐಪಿಎಲ್ 2026ರ 19ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ ತಂಡ ಗುಜರಾತ್ ಜಿಟಿ ವಿರುದ್ಧ 8 ವಿಕೆಟ್ ಕಳೆದುಕೊಂಡು 164 ರನ್ಗಳನ್ನ ಕಲೆಹಾಕಿತು. 2026ರ ಏಪ್ರಿಲ್ 12 ಭಾನುವಾರದಂದು ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಿತು. 165 ರನ್ಗಳ ಗುರಿಯಿಟ್ಟಿದ ಗುಜರಾತ್ ಟೈಟಾನ್ಸ್ ತಂಡಕ್ಕೆ ಆರಂಭಿಕ ಆಟಗಾರರಾದ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಕ್ರೀಸ್ಗಿಳಿದ್ರು. ಗುಜರಾತ್ ಟೈಟಾನ್ಸ್ನ ಪ್ರಸಿದ್ಧ ಕೃಷ್ಣ ಬೌಲಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಎಲ್ಎಸ್ಜಿ ಇನ್ನಿಂಗ್ಸ್ನಲ್ಲಿ 4 ಪ್ರಮುಖ ವಿಕೆಟ್ಗಳನ್ನ ಕಬಳಿಸಿದ್ರು. ಮಾರ್ಚ್ 28ಕ್ಕೆ ಶುರುವಾಗಿ 31ರವರೆಗೆ ನಡೆಯಲಿರುವ ಐಪಿಎಲ್ 2026ರ 19ನೇ ಆವೃತ್ತಿಯಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸಿದ್ದು, ಈ ಪಂದ್ಯ ಟೂರ್ನಿಯ ಪ್ರಮುಖ ಪಂದ್ಯಗಳಲ್ಲಿ ಒಂದಾಗಿದೆ. ಇನ್ನು ಈ ಟೂರ್ನಿಯ ಹಾಲಿ ಚಾಂಪಿಯನ್ಸ್ ಬೇರೆ ಯಾರೂ ಅಲ್ಲ, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ. ಪ್ರಸಿದ್ಧ ಕೃಷ್ಣ ಅವರ 4 ವಿಕೆಟ್ ಸಾಧನೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಕಡಿಮೆ ಮೊತ್ತಕ್ಕೆ ಕಟ್ಟಿಹಾಕುವುದರಲ್ಲಿ ತುಂಬಾ ಮುಖ್ಯವಾಯಿತು. ಈ ಪಂದ್ಯದಲ್ಲಿ ಅವರ ಅದ್ಭುತ ಪ್ರದರ್ಶನ ಐಪಿಎಲ್ನ ಟಾಪ್ ಬೌಲರ್ ಆಗಿ ಅವರ ಸ್ಥಾನವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ. 2026ರ ಸೀಸನ್ಗೂ ಮುನ್ನ ನಡೆದ ಐಪಿಎಲ್ ಹರಾಜಿನಲ್ಲಿ ಕೃಷ್ಣ ಅವರನ್ನು ಗುಜರಾತ್ ಟೈಟನ್ಸ್ 9.50 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಅವರು ಐಪಿಎಲ್ 2025 ಸೀಸನ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಪರ ಕೇವಲ 15 ಪಂದ್ಯಗಳಲ್ಲಿ 25 ವಿಕೆಟ್ ಪಡೆದು ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿ ಪರ್ಪಲ್ ಕ್ಯಾಪ್ ಗೆದ್ದಿದ್ದರು. ಪ್ರಮುಖ ಸಂದರ್ಭಗಳಲ್ಲಿ ವಿಕೆಟ್ ಕಿತ್ತುಕೊಡುವ ಅವರ ಸಾಮರ್ಥ್ಯ ನಿರಂತರವಾಗಿ ತಂಡಕ್ಕೆ ಒಂದು ದೊಡ್ಡ ಅಸೆಟ್ ಆಗಿದೆ. ಇನ್ನು ಗುಜರಾತ್ ಟೈಟನ್ಸ್ನ ಬೌಲಿಂಗ್ ವಿಭಾಗದ ಬಗ್ಗೆ ಹೇಳ್ಬೇಕಂದ್ರೆ ಅಶೋಕ್ ಶರ್ಮಾ 2 ವಿಕೆಟ್ ಪಡೆದಿದ್ರೆ ರಶೀದ್ ಖಾನ್ ಕೂಡ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರು. ಎಲ್ಲರೂ ಒಟ್ಟಾಗಿ ಎಲ್ಎಸ್ಜಿ ಬ್ಯಾಟರ್ಗಳ ಮೇಲೆ ಭರ್ಜರಿ ಒತ್ತಡ ಹೇರಿದ್ರು. ಲಕ್ನೋ ಸೂಪರ್ ಜೈಂಟ್ಸ್ ಕಡೆಯಿಂದ ಏಡೆನ್ ಮಾರ್ಕ್ರಮ್ 21 ಬಾಲ್ಗೆ 30 ರನ್ ಗಳಿಸಿ ಟಾಪ್ ಸ್ಕೋರರ್ ಆಗಿದ್ರು. ನಿಕೋಲಸ್ ಪೂರನ್ 21 ಬಾಲ್ನಲ್ಲಿ 19 ರನ್ ಹೊಡೆದು ಇನ್ನಿಂಗ್ಸ್ ವೇಗಗೊಳಿಸೋ ಪ್ರಯತ್ನ ಮಾಡಿದ್ರು. ಇನ್ನು ಕ್ಯಾಪ್ಟನ್ 11 ಬಾಲ್ನಲ್ಲಿ 18 ರನ್ ಗಳಿಸಿ ಔಟ್ ಆದ್ರು. ತಂಡಕ್ಕೆ ಆರಂಭದಲ್ಲೇ ಹಿನ್ನಡೆ ಎದುರಾಯಿತು. ಮಿಚೆಲ್ ಮಾರ್ಷ್ ಕೇವಲ 11 ರನ್ಗೆ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡ್ರು. ಜಾರ್ಜ್ ಲಿಂಡೆ ಮತ್ತು ಮೊಹಮ್ಮದ್ ಶಮಿ ಕೊನೆಗೆ 26 ರನ್ಗಳ ಜೊತೆಯಾಟ ಮಾಡಿ ಒಂದು ಒಳ್ಳೆ ಫಿನಿಶ್ ಮಾಡಿದ್ರು. ಆದ್ರೂ ಎಲ್ಎಸ್ಜಿ ತಮ್ಮ ಇನ್ನಿಂಗ್ಸ್ನ 8 ವಿಕೆಟ್ ಕಳೆದುಕೊಂಡು 164 ರನ್ಗೆ ಮುಗಿಸಿತು. ಹೋಮ್ ಗ್ರೌಂಡ್ ಆದ ಏಕಾನ ಕ್ರಿಕೆಟ್ ಸ್ಟೇಡಿಯಂ ತಂಡದ ಬ್ಯಾಟಿಂಗ್ ಲೈನ್ಅಪ್ಗೆ ಮುಂದುವರೆಯಿತು. ಈ ಸ್ಟೇಡಿಯಂ ದೊಡ್ಡ ಔಟ್ಫೀಲ್ಡ್ ಮತ್ತು ಬೇರೆ ಬೇರೆ ಪಿಚ್ ಕಂಡೀಷನ್ಗಳಿಗೆ ಹೆಸರುವಾಸಿ. ಇಲ್ಲಿ ಕೆಂಪು ಮಣ್ಣು ಮತ್ತು ಸ್ಥಳೀಯ ಕಪ್ಪು ಮಣ್ಣು ಎರಡೂ ಇರುವುದರಿಂದ ಸ್ಕೋರ್ ಮಾಡುವ ರೀತಿ ಮೇಲೆ ಪರಿಣಾಮ ಬೀರುತ್ತೆ. 2026ರ ಸೀಸನ್ಗಾಗಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ ಅನೇಕ ಪ್ರಮುಖ ಆಟಗಾರರಿದ್ದಾರೆ. ಅವರಲ್ಲಿ ಮೊಹಮ್ಮದ್ ಶಮಿ ಕೂಡ ಒಬ್ಬರು. ಇವರನ್ನ 2025ರ ನವೆಂಬರ್ನಲ್ಲಿ ಬರೋಬ್ಬರಿ 10 ಕೋಟಿ ರೂಪಾಯಿಗೆ ಟ್ರೇಡ್ ಮಾಡಿಕೊಂಡು ತಂಡಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಹಿರಿಯ ವೇಗಿ ಶಮಿ ಸನ್ರೈಸರ್ಸ್ ಹೈದರಾಬಾದ್ನಿಂದ ಸೇರಿಕೊಂಡಿದ್ದಾರೆ ಮತ್ತು ತಂಡದ ಬೌಲಿಂಗ್ ವಿಭಾಗಕ್ಕೆ ದೊಡ್ಡ ಶಕ್ತಿ ತುಂಬಿದ್ದಾರೆ. ಇತ್ತೀಚೆಗೆ ನಡೆದ ಒಂದು ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 4 ಓವರ್ಗಳಲ್ಲಿ ಕೇವಲ 9 ರನ್ ನೀಡಿ ತಮ್ಮ ಅದ್ಭುತ ಫಾರ್ಮ್ ತೋರಿಸಿದ್ದಾರೆ. ಇನ್ನೊಬ್ಬ ಪ್ರಮುಖ ಆಟಗಾರ ಮಯಾಂಕ್ ಯಾದವ್ ಗುಜರಾತ್ ಟೈಟನ್ಸ್ ವಿರುದ್ಧದ ಈ ಪಂದ್ಯಕ್ಕೆ ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ ಆಗಿ ಹೆಸರಿಸಲಾಗಿತ್ತು. ಮಯಾಂಕ್ನನ್ನ ಎಲ್ಎಸ್ಜಿ 11 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿದೆ. ಬೆನ್ನಿಗೆ ಸ್ಟ್ರೆಸ್ ಫ್ರಾಕ್ಚರ್ ಆಗಿದ್ದರಿಂದ ತುಂಬಾ ಎಚ್ಚರಿಕೆಯಿಂದ ಆತನನ್ನ ನೋಡಿಕೊಳ್ಳಲಾಗ್ತಿದೆ. ಇದರಿಂದ 2025ರ ಸೀಸನ್ನಲ್ಲಿ ಆತ ಕಡಿಮೆ ಪಂದ್ಯಗಳನ್ನ ಆಡಿದ್ದ. ಆತನ ದೀರ್ಘಾವಧಿಯ ಫಿಟ್ನೆಸ್ಗೆ ಆದ್ಯತೆ ಕೊಡುವುದು ಮುಖ್ಯ ಯೋಜನೆ ಆಗಿದೆ. ನಿಕೋಲಸ್ ಪೂರನ್ ಮತ್ತು ಏಡನ್ ಮಾರ್ಕ್ರಮ್ ಅವರನ್ನು 2026ರ ಸೀಸನ್ಗೂ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ದೊಡ್ಡ ಮೊತ್ತ ನೀಡಿ ಉಳಿಸಿಕೊಂಡಿದೆ. ಇವರು ತಂಡದ ಬ್ಯಾಟಿಂಗ್ ವಿಭಾಗದ ಬಹುಮುಖ್ಯ ಆಟಗಾರರು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಐಪಿಎಲ್ 2026 ಸೀಸನ್ ಭರ್ಜರಿಯಾಗಿ ನಡೆಯುತ್ತಿದೆ. ಮಾರ್ಚ್ 28ರಿಂದ ಮೇ 31ರವರೆಗೆ ಭಾರತದ 13 ಕ್ರೀಡಾಂಗಣಗಳಲ್ಲಿ ಪಂದ್ಯಗಳು ನಡೆಯುತ್ತಿವೆ. ಹಾಲಿ ಚಾಂಪಿಯನ್ಸ್ ಆಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಟೂರ್ನಿಗೆ ಕಾಲಿಟ್ಟಿತ್ತು. ಈವರೆಗೆ ವೈಯಕ್ತಿಕ ಬ್ಯಾಟಿಂಗ್ ಪ್ರದರ್ಶನದ ವಿಷಯಕ್ಕೆ ಬಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಸಂಜು ಸ್ಯಾಮ್ಸನ್ 56 ಎಸೆತಗಳಲ್ಲಿ ಅಜೇಯ 115 ರನ್ ಬಾರಿಸಿ ಐಪಿಎಲ್ 2026ರಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಮಾಡಿದ ದಾಖಲೆ ಹೊಂದಿದ್ದಾರೆ. 4 ಪಂದ್ಯಗಳಲ್ಲಿ 200 ರನ್ ಕಲೆ ಹಾಕಿರುವ ವೈಭವ್ ಸೂರ್ಯವಂಶಿ ಸದ್ಯ ಆರೆಂಜ್ ಕ್ಯಾಪ್ ಓಟದಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಈ ಸೀಸನ್ನಲ್ಲಿ 250 ರನ್ಗಳ ಗರಿಷ್ಠ ತಂಡದ ಮೊತ್ತವನ್ನ ದಾಖಲಿಸಿದೆ. ಈ ಟೂರ್ನಿಯ ಸ್ಪರ್ಧಾತ್ಮಕ ಗುಣದಿಂದಾಗಿ ತಂಡಗಳು ಪ್ಲೇಆಫ್ ಸ್ಥಾನಗಳಿಗಾಗಿ ಮತ್ತು ಬಹುಬೇಡಿಕೆಯ ಐಪಿಎಲ್ ಟ್ರೋಫಿಗಾಗಿ ಪೈಪೋಟಿ ನಡೆಸುತ್ತಿರುವುದರಿಂದ ಸ್ಟ್ಯಾಂಡಿಂಗ್ಸ್ನಲ್ಲಿ ಮತ್ತೆ ವೈಯಕ್ತಿಕ ಸಾಧನೆಗಳಲ್ಲಿ ಆಗಾಗ್ಗೆ ಬದಲಾವಣೆಗಳು ಆಗ್ತಾ ಇರುತ್ತವೆ.